ಶಂಕು ಹೂವಿನ ಬಳಕೆ ಮಾಡಿಕೊಂಡು ಮಾಡಿರುವಂಥ ವಿಶೇಷವಾದ ಟಿಕ್ಕಿಗಳಿದು. ಇದು ಕೂಡ ಸಾಸ್ ಕೂಡ ಮಾವಿನಕಾಯಿಂದ ಮಾಡಿರೋದು. ಇದನ್ನು ವಿಶೇಷವಾಗಿದೆ ಅಂತ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಬಹುದು ಅಂತ. ಮಾಡೋದು ಹೇಗೆ ಅಂತ ನೋಡೋಣ. ಬಾಳೆ ಎಲೆ ಮೇಲೆ ಬಳಸಿರುವಂತಹ ನೀಲಿ ಶಂಕು ಹೂವಿನ ಔಷಧಿ ಗುಣಗಳ ಉಪಯೋಗ ಇರುವಂಥ ಈ ಟಿಕ್ಕಿ ಅಥವಾ ಕಟ್ಲೆಟ್ ಅಂತಿರಲ್ಲ, ಇದು ಒಳಗಡೆ ನೋಡಿ ಈ ಥರ ಪಲ್ಯ ಇದೆ, ಮೃದುವಾಗಿರುತ್ತೆ, ಮೇಲ್ಗಡೆ ಗರಿ ಇರುತ್ತೆ. ಇದಕ್ಕೆ ಮಾವಿನಕಾಯಿ ಸಾಸ್ ಮತ್ತು ಇದು ಮೆಂತ್ಯ ಕಡ್ಡಿಗಳ ಚಟ್ನಿ ಇಟ್ಕೊಂಡಿದ್ದೀನಿ. ನೀವು ಏನು ಬೇಕಾದರೂ ನಂಚ್ಕೋಬಹುದು, ಮಾಮೂಲಿ ಸಾಸ್ ಕೂಡ ನಂಚ್ಕೋಬಹುದು. ಆದರೆ ಒಂದು ವಿಷಯ, ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗನ್ಬಿಟ್ಟು ದಿನ ಮಾಡ್ಕೋಬೇಡಿ, ಅಪರೂಪಕ್ಕೊಂದ್ಸಲಿ ಮಾಡ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ಪ್ರಮಾಣದಲ್ಲಿ ಈ ಥರ ಔಷಧಿಗಳನ್ನ ತಿಳಿದಲೇ ನಾವು ಹೆಚ್ಚಿಗೆ ತೊಗೊಳ್ಳೋದು ಬೇಡ, ಮೇಲಿಂದ ಮೇಲೆ ಅಂತ ಅಷ್ಟೇ. ದಯವಿಟ್ಟು ಇದನ್ನು ಪಾಲಿಸ್ತೀರಿ ಅಂದ್ಕೊಂಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಮ್ಮ ಹತ್ರ ನೀಲಿ ಶಂಕು ಇಲ್ಲ, ಏನು ಮಾಡೋದು ಅಂತ ಅನ್ನೋಗಿದ್ರೆ ಖಂಡಿತ ಅದನ್ನಿಲ್ದೇ ಇನ್ನು ಮಿಕ್ಕಿದ್ದೆಲ್ಲ ನಾನು ತೋರಿಸಿದ ರೀತಿ ಮಾಡಿ ನಿಮ್ಗೆ ಅದು ಹೊಸ ರುಚಿ ಕೊಡುತ್ತೆ, ಇಷ್ಟನೂ ಆಗುತ್ತೆ. ಸುಮಾರು 1 ಕಪ್ಪಷ್ಟು ಹಲಸಿನ ಬೀಜನ ನೀರು ಹಾಕಿ ಅದಕ್ಕೆ ಹೆಚ್ಚು ಕಮ್ಮಿ ಅನ್ನ ಬೇಯಿಸೋಷ್ಟು ಹೊತ್ತು, ಅಂದರೆ ಇದು ಚೆನ್ನಾಗಿ ಮೆತ್ತಗಾಗುವಷ್ಟು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಮೆತ್ತಗೆ ಬೆಂದಿದೆ. ಇದನ್ನು ಮೇಲ್ಗಡೆ ಬಿಳಿ ಸಿಪ್ಪೆ ಮಾತ್ರ ಎಲ್ಲದಕ್ಕೂ ತೆಗೆದಿಡೋಣ. ಕೆಂಪದಿದ್ದರೆ ತೊಂದರೆ ಇಲ್ಲ, ಅಕಸ್ಮಾತ್ ಬಂದುಬಿಟ್ರೂ ಏನು ಪರವಾಗಿಲ್ಲ, ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ. ಇದನ್ನು ಸುಲಿದಿಟ್ಕೊಳ್ಳೋಣ. ಹಲಸಿನ ಬೀಜನ ಮೇಲಿನ ಬಿಳಿ ಸಿಪ್ಪೆ ತೆಗೆದು ಮೆತ್ತಗಾಗೋ ಹಾಗೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಕೈಯಲ್ಲೇ ಬೇಕಾದರೂ ಈ ಥರ ಸ್ಮ್ಯಾಶ್ ಮಾಡ್ಕೋಬಹುದು, ಇಲ್ಲ ಒಂದ್ಸಲಿ ಮಿಕ್ಸಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೋಬಹುದು. ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ನೋಡಿ ಈ ಥರ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ನೋಡಿ, ಇದು ನೀಲಿ ಶಂಕು ಹೂವು. ಈ ಥರ ಫ್ರೆಶ್ ಹೂವು ಇಲ್ಲ ಅಂದರೆ ಒಂದು ವೇಳೆ ನೀವು ಈ ಥರ ಒಣಗಿರೋದನ್ನೇ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಉಪಯೋಗಿಸ್ಬಹುದು. ಇವಾಗ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಈ ಹೂವುಗಳನ್ನು ಹಾಕ್ಕೊಳ್ಳೋಣ. ಫ್ರೆಶ್ ಹೂವು ಆದರೆ ಈ ಥರ ಹಾಕಿಬಿಟ್ಟು ಎಲ್ಲ ನೀರಲ್ಲಿ ಮುಳುಗಿದ ತಕ್ಷಣ ಚೆನ್ನಾಗಿ 1 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ನೋಡಿ ಇಷ್ಟ ಆಗಿದೆ ಅಲ್ವಾ? ಈಗ ಒಲೆ ಆರಿಸಿದ್ದೀನಿ. ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಚೆನ್ನಾಗಿ ಬಣ್ಣ ಬಿಟ್ಕೊಳ್ಳುತ್ತದು. ಅದೇ ನೀವು ಒಣಗಿರೋ ಹೂವು ಮಾಡಬೇಕಿದ್ರೆ 1-2 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಆರಿಸ್ಬೇಕು ಒಲೆನ ಅಷ್ಟೇ. ಇದು 1 ಬಟ್ಲು ತುಂಬ, 1 ಲೋಟ ತುಂಬ ರವೆ ಇಟ್ಕೊಂಡಿದ್ದೀನಿ. ಇವಾಗ ಬಟ್ಲಿಗೆ ಇದಕ್ಕೆ 1.5 ಅಷ್ಟು ನೀರು ಹಾಕ್ಕೊಳ್ಳೋಣ. 1 ಮತ್ತು ಇದು ಅರ್ಧ ಇಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1-2 ಚಮಚ ಅಷ್ಟು ನೀರು ಕುದೀಲಿ. ಅದಕ್ಕೆ ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಇವಾಗ ನೀರು ಕುದಿಯೋಕ್ಕೆ ಶುರುವಾಗ್ತಾಯಿದೆ. ಈಗ ಇದು ಚಿರೋಟಿ ರವೆ, ಸಣ್ಣ ರವೆ, ಇದನ್ನು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ಮೆಣಸು ಪುಡಿ ಕಪ್ಗೆ ನಿಮ್ಗೆ ಕಾಣಿಸ್ತಾ ಇದೆ, ಬೇರೆ ಇನ್ನೇನಲ್ಲ. ಒಲೆ ಆರಿಸ್ಬಿಟ್ಟು ಕಲಸಿ ಮತ್ತೆ ಹಚ್ಕೋಬೋದು. ನೋಡಿ ಹೂವು ಎಲ್ಲ ಹೀಗಾಗಿರುತ್ತೆ. ಇದನ್ನು ಹಿಂಡ್ಕೊಂಡ್ಬಿಟ್ರೆ ಈ ಥರ ಚೆನ್ನಾಗಿ ಬಣ್ಣ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಬಣ್ಣ ಮಾಡೋದ್ರಿಂದ ಈ ಥರ ಮಾಡಿಕೊಂಡೆ. ಇಲ್ಲಾಂದರೆ ನೀವು ನೀರು ಕುದಿಯೋಕೆ ಇಡ್ತೀರಲ್ವ, ಆ ನೀರಿಗೇ ಈ ಹೂವು ಹಾಕಿ ತೆಗೆದ್ಬಿಟ್ಟು ಅದಕ್ಕೆ ರವೆ ಹಾಕ್ಕೊಂಡ್ಬಿಟ್ರೆ ಒಂದೇ ಸಲ ಈ ಬಣ್ಣ ಬರುತ್ತೆ. ಆ ಥರ ಮಾಡಿಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ. ಸಿಪ್ಪೆ ತೆಗೆದಿರೋ ಮಾವಿನಕಾಯಿ ಹೋಳನ್ನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. 1 ಮೆಣಸಿನ್ಕಾಯನ್ನು ಮಾವಿನಕಾಯಿ ಜೊತೆ ಬೇಯಿಸೋಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಒಂದು ಇರಲಿ ಅಂತ ಹಾಕಿರ್ತೀನಿ, ಆಮೇಲೆ ಬೇಗ ಹಿಡಿದಿದ್ರೆ ತೆಗಿಯೋಣ. ಇದಕ್ಕೆ ಈಗ ನಾವು 1-2 ಚಮಚ ಸಕ್ಕರೆ ಹಾಕ್ಕೊಳ್ಳೋಣ. ಮಾವಿನಕಾಯಿ ಹುಳಿ ನೋಡಿಕೊಂಡು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಹಾಕಿದ್ದೀವಿ, ಬೇಯಿಸೋಕ್ಕಿಟ್ಟಿದ್ದು. ಉಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಫ್ರೆಶ್ ಪುದೀನಾನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ರುಬ್ಬಿದ್ದಾಗಿದೆ. ಇದು ಮಾವಿನಕಾಯಿ ಪುದೀನ ಸಾಸು ಈಗ ಸಿದ್ಧ. ಈಗ ಬಾಣಲಿಲಿ 1-2 ದೊಡ್ಡ ಚಮಚ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಅದು ಚಿಟಗುಟ್ಲಿ. ಹಾಕೋಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ.
ಮತ್ತು ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈಗ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಮೆತ್ತಗಾಗಲಿ. ಇದಕ್ಕೆ ಕಲರ್ಫುಲ್ ಆಗಿರಲಿ ಅಂತ ಈಗ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಹಸಿಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಇದಕ್ಕೆ ಹಲಸಿನ ಬೀಜದ್ದು ಬೇಯಿಸಿಟ್ಟಿನ ಪುಡಿ ತೋರಿಸಿದ್ದೆ ನಿಮಗೆ, ಅದನ್ನು ಹಾಕ್ತಾಯಿದ್ದೀನಿ. ಪೂರ್ತಿ ಇದನ್ನೇ ಹಾಕೋಣ ಅಂದ್ಕೊಂಡು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜನೇ ಪೂರ್ತಿ ಹಾಕ್ಕೋಬೋದು, ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ. ಇದನ್ನು ಚೆನ್ನಾಗಿ ಬೆರೆಸಿದ್ರೆ ಆಯಿತು. ಇದು ಎಲ್ಲನೂ ಬೆಂದಿದೆ. ಈಗ ಹಿಟ್ಟನ್ನು ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹಳ್ಳ ಮಾಡ್ಕೋಬೇಕು. ಈ ಮಸಾಲೆನ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹಳ್ಳ ಮಾಡಿಕೊಂಡ್ರೆ ವಾಸಿ, ಅದ್ರ ಮೇಲೆ ಆಮೇಲೆ ಬಾ ಅಂದರೆ ಬರೋದಿಲ್ಲ. ಹಳ್ಳ ಮಾಡಿಬಿಟ್ಟು ಇದನ್ನು ಎಕ್ಸ್ಟ್ರಾ ಇರೋದನ್ನು ಮೇಲೆ ಅಂಚೆಲ್ಲ ದಪ್ಪ ಇದ್ದರೆ ಇದನ್ನು ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಣ್ಣೆ ಕೈ ಮಾಡಿಕೊಂಡು ಮಾಡಿದ್ರೆ ಸುಲಭ ಆಗುತ್ತೆ. ಆಮೇಲೆ ನಿಮಗೆ ರೌಂಡ್ ಇದ್ದರೆ ರೌಂಡ್ ಬೇಕಾದ್ರೆ ಮಾಡ್ಕೋಬೋದು. ಸ್ವಲ್ಪ ಓವಲ್ ಬೇಕನ್ಸಿದ್ರೆ ಸ್ವಲ್ಪ ಓವಲ್ ಕೂಡ ಮಾಡ್ಕೋಬಹುದು. ಈ ಥರ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಬೇಕಿದ್ದರೆ ನೀವು ಈ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಹೊರಳಿಸ್ಕೋಬಹುದು. ಈ ಥರ ಹಾಗೆ ಕೂಡ ಮಾಡಬಹುದು. ಎರಡನ್ನೂ ತೋರಿಸ್ತೀನಿ ಈಗ ನಾನು. ನಿಮಗೇನಾದರೂ ಒಂದು ವೇಳೆ ಇದು ಸ್ವಲ್ಪ ಮೆತ್ತಗಾಗಿದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಸಿ ರವೆನೇ ಹಾಕ್ಕೊಂಡು ಬೇಕಿದ್ರೆ ಕಲಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಇಷ್ಟರಲ್ಲಿ ಮಾಡೋಕ್ಕಾಗತ್ತೆ ಅಂದರೆ ಮಾಡ್ಕೋಬಹುದು. ಒಂಚೂರು ಎಣ್ಣೆ ಕೈ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗಾಯಿತು. ಇದು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೋ ಹಿಟ್ಟನ್ನು ಅದ್ಕೊಳ್ಳೋದಿಲ್ಲ ನಾನಿವಾಗ. ಬೌಲ್ ಶೇಪ್ ಮಾಡಿರೋದಕ್ಕೆ ಅದ್ಕೊಂಡಿದ್ದೆ ಅಕ್ಕಿ ಹಿಟ್ಟನ್ನ. ಇದನ್ನು ಹಾಗೆ ಸುಟ್ಟು ತೋರಿಸ್ತಾ ಇದ್ದೀನಿ. ಹೆಂಚಿಗೆ ಒಂಚೂರು ಮೊದಲೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ನಾನು ಅಕ್ಕಿ ಹಿಟ್ಟಲ್ಲಿ ಅದ್ದಿದ್ನಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಹಾಗೆ ಇಡ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಇಡ್ತೀನಿ. ಮತ್ತು ಬೇರೆ ಕೂಡ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಪೂರಿ ಮೀಡಿಯಮ್ ಆಗಿದ್ದರೆ ಸಾಕು. ನೋಡಿ ಇವಾಗ ಈ ಥರ ತಿರು ಹಾಕ್ಬೋದು. ಇನ್ನೊಂದು ಸ್ವಲ್ಪ ಸುಡಬಹುದು. ಮತ್ತು ಈ ಕಡೆ ಕೂಡ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಅಕ್ಕಿ ಹಿಟ್ಟು ಹಚ್ಕೊಂಡಿದ್ದಲ್ಲ ಅದು. ನೋಡಿ ಬಣ್ಣ ಎಷ್ಟು ಆಕರ್ಷಕವಾಗಿದೆ. ಎಲ್ಲರೂ ಬೆಂದಿರೋದೇ ಪದಾರ್ಥಗಳು, ಆದರೂ ನಮಗೆ ಎಷ್ಟು ಕ್ರಿಸ್ಪಿ ಬೇಕು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಮಾವಿನಕಾಯಿ ಸಾಸ್ ಜೊತೆ ನಾವು ಇದನ್ನು ಸ್ಪೂನಲ್ಲಿ ಬೇಕಾದರೆ ಹೀಗೆ ತಿನ್ನಬಹುದು, ಕೈಯಲ್ಲಿ ಕೂಡ ತಿನ್ಬೋದು. ಮೇಲೆ ಗರಿ ಗರಿ ಇರುತ್ತೆ, ಒಳಗಡೆ ತುಂಬ ಮೃದುವಾಗಿರುತ್ತೆ, ತುಂಬ ಬಿಸಿ ಇದೆ.